ಮಹಾಕಾಲ. ಬಾಬಾ, ಯಾಕೆ ಇಷ್ಟೊಂದು ಆತಂಕದಲ್ಲಿದ್ದೀರಾ? ಸಾಗರದಷ್ಟು ಸಾಧನೆ ಮಾಡಿ ತಾಂತ್ರಿಕ ಜಗತ್ತಿನಲ್ಲಿ ಸಾಮ್ರಾಟನಾಗಿ ರಾರಾಜಿಸ್ತಿರೋ ಈ ಭೈರವ ಬಾಬನ ಶಕ್ತಿ ಸಾಮರ್ಥ್ಯವನ್ನ ಕುಂಚೋಕ್ ನೋಡ್ತಾ ಇದ್ದಾನೆ. ಯಾರು ಬಾಬಾ? ಸತ್ಯ, ಧರ್ಮ, ನ್ಯಾಯ, ನೀತಿ ನನ್ನಿಂದನೇ ನಿಂತಿರೋದು, ನಾನು ಹುಟ್ಟಿರೋದೇ ಅವುಗಳ ರಕ್ಷಣೆಗೆ ಅನ್ನೋ ಭ್ರಮೆಲಿರೋ ಆ ಬುಡುಬುಡುಕೆ ಶಾಸ್ತ್ರಿ. ನಾನು ಕೋಪದಲ್ಲಿ ಜಮದಗ್ನಿ, ಸೇಡಿನಲ್ಲಿ ಶಕುನಿ, ದ್ವೇಷದಲ್ಲಿ ದುರ್ಯೋಧನ ಅನ್ನೋದು ಆ ಮೂಗಿಡ್ದು ಸಾತ್ವಿಕ ಮಂತ್ರ ಹೇಳೋ ಮೂರ್ಖ ಶಾಸ್ತ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ. ನಾನು ಯಾರು, ನನ್ನ ಶಕ್ತಿ ಏನು ಅನ್ನೋದನ್ನ ತೋರಿಸಿ ಅವನನ್ನು ಅಲ್ಲೇ ಊರ್ಮಿಳಾ, ನಿನ್ನ ವ್ಯಂಗ್ಯ ನಗುವಿನ ಅರ್ಥವೇನು? ನಿಮ್ಮ ನಡೆ ನುಡಿ, ನಿಮ್ಮ ವರ್ತನೆ ನೋಡ್ತಾ ಇದ್ರೆ ನನಗ್ ನಗು ಬರ್ತಾ ಇದೆ. ಮೂರ್ಖ ಅಪ್ಸರ ಸ್ತ್ರೀ, ಆವೇಶದ ಅಗ್ನಿ ನನ್ನ ಮನಸ್ಸನ್ನ ಒಡಲನ್ನ ಸುಡ್ತಾ ಇದೆ. ಅದಕ್ಕೆ ತುಪ್ಪ ಸುರಿಯೋ ಕೆಲಸ ಮಾಡಬೇಡ. ಆ ರೀತಿ ಉದ್ದಟತನ ತೋರಿದ್ರೆ ಇಲ್ಲೇ ಸುಟ್ಟು ಬೂದಿ ಮಾಡಿಬಿಡ್ತೀನಿ. ನೀವು ಕಣ್ಬಿಟ್ಟಿದ ತಕ್ಷಣ ಉರಿದೋಗೋದಕ್ಕೆ ನಾನು ಶುಕ ಪಕ್ಷಿನೂ ಅಲ್ಲ, ನೀವು ಕೌಶಿಕ ಮಹಾಮುನಿನೂ ಅಲ್ಲ, ತಿಳ್ಕೊಳ್ಳಿ. ಆ ಕ್ಷಣದ ಆಕ್ರೋಶ, ಆವೇಶ ಅನಾಹುತಕ್ಕೆ ದಾರಿ ಮಾಡ್ಕೊಳುತ್ತೆ ಹೊರತು ಅಟ್ಟಕ್ಕೂ ಹೇರ್ಸೋದಿಲ್ಲ, ಅರಮನೆನೂ ತೋರ್ಸೋದಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಬಾಬಾ. ಅದೇನ್ ಹೇಳ್ಬೇಕು ಅಂತಿದ್ಯೋ ಅದನ್ನ ನೇರವಾಗಿ ಹೇಳು. ಆ ಶಾಸ್ತ್ರಿ ಹೀಗ್ ಮಾಡೇ ಮಾಡ್ತಾನೆ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ರಾಕೇಶ್ ಅವರೇ, ರಾಕೇಶ್ ಅವರೇ, ರಾಕೇಶ್ ಅವರೇ, ರಾಕೇಶ್ ಅವರೇ, ಎಲ್ಲಿ ಹೋದ್ರಿ ಇವರು? ರಾಕೇಶ್ ಅವರೇ, ಆದ್ರೆ ನೀವು ತುಂಬಾ ಆತ್ಮವಿಶ್ವಾಸದಲ್ಲಿದ್ರಲ್ಲ, ಅದಕ್ಕೆ ನಾನು ಸುಮ್ಮನಿದ್ದೆ. ನೀವು ಅದೇನ್ ಮಾಡ್ತಿರೋ ಮಾಡ್ಲಿ ಅಂತ. ನಾಗಮಣಿ ಪಡ್ಕೊಳ್ಳೋ ಪ್ರತಿ ಹಂತದಲ್ಲಿ ನಾನು ಸೋತಿದ್ದೀನಿ ಅಂತ ಈ ರೀತಿ ಹಂಗಿಸಿ ಮಾತಾಡ್ತಿದ್ಯಾ? ಈ ಪ್ರಯತ್ನದಲ್ಲಿ ನಾನು ಸೋಲೋದಿಲ್ಲ. ಅರ್ಜುನ್ ದೇಹದಿಂದ ನಾಗಮಣಿನ ತೆಗಿತೀನಿ. ಬಾಬಾ, ನೀವು ಇದನ್ನ ಹೇಳ್ತಾನೆ ಇದ್ದೀರಾ, ನಾವು ಕೇಳ್ತಾನೆ ಇದ್ದೀವಿ. ಅದೇನೋ ಹೇಳ್ತಾರಲ್ಲ, ಕಾಗೇನೋ ಹಾರ್ಲಿಲ್ಲ, ಕೊಂಬೇನೂ ಮುರಿಲಿಲ್ಲ ಅಂತ. ಹಾಗಾಯ್ತು ನಿಮ್ ಕತೆ. ಮೂರ್ಖ, ನಿನಗೆ ಎಷ್ಟು ಸಲ ನಾನು ಜೀವ ಭಿಕ್ಷೆ ನೀಡಿದ್ದೀನಿ. ನನ್ನ ಋಣದಲ್ಲಿ ಇದ್ದು ನನ್ನನ್ನೇ ಹಂಗಿಸಿ ಮಾತಾಡುವಷ್ಟು ಸೊಕ್ಕೆ ನಿನಗೆ. ಮತ್ತೊಮ್ಮೆ ನನ್ನ ದಂಡದ ರುಚಿ ನೋಡ್ತೀಯಾ? ಬಾಬಾ, ಅವನ ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ. ಕತ್ತೆ ತಪ್ಪು ಮಾಡಿ ಕುದುರೆ ಕ್ಷಮೆ ಕೇಳಿದ್ರೆ ಆಗುತ್ತಾ? ಕ್ಷಮಿಸಿ ಬಾಬಾ. ಯಾವತ್ತೂ ವಿನಯ ವಿಧೇಯತೆನೇ ಕಾಪಾಡೋದು. ಊರ್ಮಿಳಾ, ನಿನ್ನ ಕೊಂಕಿನ ಮಾತು, ಬಿಂಕದ ನುಡಿ ಬಿಟ್ಟು ನನಗೆ ಸಹಾಯ ಮಾಡೋ ಆಸೆ ಇದ್ರೆ ಮಾಡು. ನನ್ನಿಂದ ಏನ್ ಸಹಾಯ ಆಗ್ಬೇಕು ಹೇಳಿ. ಮೊದಲು ನಾವು ಶಾಸ್ತ್ರಿ ಶಕ್ತಿನ ತಡಿಬೇಕು. ಅದು ನಿನ್ನಿಂದ ಮಾತ್ರ ಸಾಧ್ಯ. ಈಗಾದ್ರೂ ಒಪ್ಕೊಂಡ್ರಲ್ಲ, ಅದು ನನ್ನಿಂದ ಮಾತ್ರ ಸಾಧ್ಯ ಅಂತ. ಅದಕ್ಕೆ ಖುಷಿ. ನೀನು ಸಂತೋಷ ಪಡುವಂತ ಸಮಯ ಅಲ್ಲ ಇದು. ಸರಿ, ನಾನು ಏನ್ ಮಾಡ್ಬೇಕು ಅಂತ ಹೇಳಿ.
ಎಲ್ಲಿ ಹೋಗಿದ್ರಿ? ಏನಿಲ್ಲ, ರಾಕೇಶ್ ಅವ್ರನ್ನ ಹುಡ್ಕೊಂಡು ಅವ್ರ ಟೆಂಟ್ ಹತ್ರ ಹೋಗಿದ್ದೆ. ಅವರಲ್ಲಿ ಇಲ್ಲ. ಸದ್ಯ ಅವನಾಗ ಅವನೇ ತೊಲಗಿದ್ನಲ್ಲ, ಅದೇ ನನಗೆ ಸಂತೋಷ. ಅಮೃತ ಅವರೇ, ಏನು ಯೋಚನೆ ಮಾಡ್ತಾ ಇದ್ದೀರಾ ಇಷ್ಟೊಂದು? ಅಲ್ಲ, ಇದರಲ್ಲಿ ಯೋಚನೆ ಮಾಡುವಂಥದ್ದೇನಿದೆ? ಅವ್ರು ಎಲ್ಲೇ ಹೋಗಿದ್ರು ನಮಗೇನಾಗಬೇಕು? ಅವರೆಲ್ಲೇ ಹೋಗಿದ್ರು ವಾಪಸ್ ಬರ್ತಾರೆ. ಹೌದಲ್ಲ, ನೀವು ಹೇಳ್ತಿರೋದು ಸರಿನೇ. ಇಲ್ಲಿಂದನೇ ಕೂಗ್ ನೋಡ್ತೀನಿ. ರಾಕೇಶ್ ಅವರೇ, ರಾಕೇಶ್ ಅವರೇ! ಇದೇ ಸಮಯನ ಉಪಯೋಗಿಸ್ಕೊಂಡು ಅವನ ಬಿಡಾರದಲ್ಲಿರೋ ನಾಗಮಣಿ ದರ್ಪಣನ ಎತ್ಕೋಬೇಕು. ಅರ್ಜುನರೇ, ಒಂದು ನಿಮಿಷ ಬಂದೆ. ಅಮೃತ ಅವರೇ, ನೀವಿಲ್ಲೇನು ಮಾಡ್ತಾ ಇದ್ದೀರಾ? ಓ, ರಾಕೇಶ್ ಹೊಡ್ಕೊಂಡು ಬಂತಾ? ಅದು ರಾಕೇಶ್ ಅವರು ಸಿಗ್ಲಿಲ್ವಾ? ಇಲ್ಲ, ನೋಡೋಣ, ಇಲ್ಲೇ ಎಲ್ಲಾದ್ರೂ ಇರ್ಬೋದು. ಅದೇನಾ ನಿಮ್ಮ ಕೈಯಲ್ಲೇ? ಅದು ಅರ್ಜುನವರೇ, ಇದು ರಾಕೇಶ್ ಅವ್ರದ್ದು ನಾಗಮಣಿ ದರ್ಪಣ ಅಂತ. ಓ, ಕೊಡಿ ನೋಡೋಣ. ಈಗಿನ ಕಾಲದಲ್ಲೂ ಇದನ್ನೆಲ್ಲ ನಂಬ್ತಾರ? ಕಣ್ಣಿಗೆ ಕಾಣೋದೆಲ್ಲ ಸತ್ಯ, ಕಾಣಿಸ್ತಾ ಇರೋದೆಲ್ಲ ಸುಳ್ಳಲ್ಲ ಅರ್ಜುನ್ ಅವರೇ. ಆದರೂ ಈ ನಾಗಮಣಿ, ಇಚ್ಛಾಧಾರಿ ನಾಗ, ಇದೆಲ್ಲ ಒಂಥರ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ ರೀ. ಊರ್ಮಿಳಾ, ಯಾಕಿ ನಗುವಿನ ಅಟ್ಟಹಾಸ? ಸಂತೋಷಕ್ಕೆ. ಇಷ್ಟು ಸಂತೋಷ ಪಡೋದಕ್ಕೆ ನೀನೇನಂತದ್ದು ಗನಂದಾರಿ ಕೆಲಸ ಸಾಧಿಸಿರೋದು? ನೀವು ನಿಮ್ಮ ಬಾಬಾ ಇಷ್ಟು ದಿವಸ ಸಾಧಿಸಕ್ಕಾಗದೆ ಇರೋ ಗನಂದಾರಿ ಕೆಲಸನ ನಾನ್ ಸಾಧಿಸಿದೀನಿ. ಅದಕ್ಕೆ. ಓಹೋ, ಏನದು ಅಂತ ಮಹಾ ಕಾರ್ಯ ನೀನು ಸಾಧಿಸ್ ಬಂದಿರೋದು? ನಿಮ್ಮ ಕಾರ್ಯ ಸಾಧನೆಗೆ ಅಡ್ಡ ಬರ್ತಾ ಇದ್ದಿದ್ದು ಯಾವುದು? ಇನ್ಯಾವುದು? ಆ ಶಾಸ್ತ್ರೀಯ ಮಂತ್ರೋಚ್ಚಾರಣೆ. ಆ ಮಂತ್ರನ ಅವನು ಮತ್ತೆ ಪಠಿಸ್ದೇ ಇರೋ ತರ ಅವನ ಬಾಯನ್ನ ಮುಚ್ಚಿಸಿದೀನಿ. ಈಗ ನೀವು ಈ ಕಾನಿಷ್ಕನ್ನ ಅರ್ಜುನ್ ಹತ್ರ ಕಳಿಸಿ. ಕಾನಿಷ್ಕ, ಈಗ ನೀನು ಧೈರ್ಯವಾಗಿ ಅರ್ಜುನ್ ಹತ್ರ ಹೋಗಿ ಅವನ ಬೆನ್ನನ್ನು ಬಗೆದು ನಾಗಮಣಿಯನ್ನ ತೆಗಿಬಹುದು. ಹೋಗು ಕಾನಿಷ್ಕ, ಹೋಗು. ಕಾನಿಷ್ಕ, ನೀನು ಹೋಗಿ ಅರ್ಜುನ್ ಬೆನ್ನನ್ನ ಬಗೆಯೋದಕ್ಕೆ ಅಷ್ಟು ಸುಲಭವಾಗಿ ಆಗೋದಿಲ್ಲ. ಬಾಬಾ, ಆ ಶಾಸ್ತ್ರಗಳಿಗೆ ಮಂತ್ರೋಪಚಾರಣೆ ಮಾಡೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ನಾಗಮಣಿನ ಹೊರಗೆ ತೆಗೆದಕ್ಕೆ ಏನ್ ಕಷ್ಟ? ಆ ಅರ್ಜುನ್ ಒಳಗೆ ನಾಗಮಣಿ ಮತ್ತು ನಾಗಾಂಶ ಎರಡೂ ಇದೆ. ಆ ಎರಡೂ ಶಕ್ತಿಗಳು ಇರೋದ್ರಿಂದ ಅರ್ಜುನ್ನ ಬಂಧಿಸೋದು ಅಷ್ಟು ಸುಲಭ ಅಲ್ಲ. ಅದಕ್ಕೇನ್ ಮಾಡೋದು ಬಾಬಾ ಈಗ? ಕಾನಿಷ್ಕ, ನೀನು ಅರ್ಜುನ್ ಬೆನ್ನಿಂದ ನಾಗಮಣಿಯನ್ನು ತೆಗೆಯೋದಕ್ಕೆ ಮುಂಚೆ ಅವನಿಗೆ ನಾಗ ದಿಗ್ಬಂಧನ ಮಾಡು. ಆಗ ಅರ್ಜುನ್ ತಟಸ್ಥವಾಗಿರ್ತಾನೆ. ಆಗ ನೀನು ಸುಲಭವಾಗಿ ಅವನಿಂದ ನಾಗಮಣಿಯನ್ನ ತೆಗಿಬಹುದು. ನೀನು ಹೊರಡು.
ನೋಡಿ ಅಮೃತ ಅವರೇ, ಕಾಡೆಲ್ಲ ಸುತ್ತಾಡ್ಕೊಂಡ್ಬಂದು ಇಷ್ಟು ಹಣ್ಣು ತಗೊಂಬಂದಿದ್ದೀನಿ. ಇದೆ ನಮಗೆ ಊಟ. ರೀ, ನಾನು ಬೇಕಾದರೆ ಉಪವಾಸ ಇದ್ಬಿಡ್ತೀನಿ, ಆದರೆ ನೀವು ಉಪವಾಸ ಇರೋದನ್ನು ನನ್ನ ಕೈಲಿ ನೋಡೋದಕ್ಕಾಗಲ್ಲ. ಅರ್ಜುನ್ ಅವರೇ, ನೀವು ನನ್ನನ್ನು ಒಬ್ಬ ತಾಯಿ ಮಗುನ ನೋಡ್ಕೊಂಡು ಹಾಗೆ ನೋಡ್ಕೋತೀರಲ್ವಾ? ಅದೇನೋ ಗೊತ್ತಿಲ್ಲ ರೀ, ನೀವು ಯಾವಾಗಲೂ ಖುಷಿಯಾಗಿ ಸಂತೋಷವಾಗಿರಬೇಕು, ಅದೇ ನನ್ನ ಆಸೆ. ನನಗೂ ಅಷ್ಟೇ ಅರ್ಜುನ್ ಅವರೇ, ನೀವು ಯಾವಾಗಲೂ ಸಂತೋಷವಾಗಿ ನಗ್ನಗ್ತಾ ಇರಬೇಕು ಅನ್ನೋದೇ ನನ್ನ ಆಸೆ ಕೂಡ. ಒಂದು ನಿಮಿಷ ಬಂದೆ, ನೀವು ತಿಂತಾ ಇರಿ. ಅರ್ಜುನ್ ಅವರೊಳಗಡೆ ನಾಗಮಣಿ ಇದೆಯೋ ಅಲ್ವೋ ಅಂತ ತಿಳ್ಕೊಬೇಕು. ಇದು ಅಸಲಿ ಗ್ರಂಥ ಅಲ್ಲ, ನಕಲಿ ಗ್ರಂಥ. ಅಸಲಿ ಗ್ರಂಥನ ಅವನೆಲ್ಲೋ ಬಚ್ಚಿಟ್ಟು ಹೋಗಿದ್ದಾನೆ. ಎಲ್ಲಿರೋದು, ಎಲ್ಲಿರಬಹುದು, ಎಲ್ಲಿ ಹುಡ್ಕೋದು, ಹೇಗೆ ಹುಡ್ಕೋದು? ಹೇ ಪರಮಾತ್ಮ, ಈ ಸ್ಥಿತಿನಲ್ಲಿ ನಾನು ಯಾವ ಮಂತ್ರನೂ ಹೇಳೋಕ್ಕಾಗೋದಿಲ್ಲ. ಅರ್ಜುನ್ನ, ಅಮೃತನ ನೀನೇ ಕಾಪಾಡು ತಂದೆ. ರಾಕೇಶ್, ನೀವಾ? ಯಾಕೆ ಹೀಗೆ ಕೇಳ್ತಾ ಇದ್ದೀರಾ? ಅಲ್ಲ, ನೀವು ಬೆಳಿಗ್ಗೆ ಇಲ್ದೇ ಇದ್ದಿದ್ದು ನೋಡಿ ಕಾಡು ಬಿಟ್ಟು ಹೊರಟೋದ್ರೇನೋ ಅಂದ್ಕೊಂಡೆ. ಈ ಕಾಡಿಗೂ ನನಗೂ ಅವಿನಾಭಾವ ಸಂಬಂಧ ಇದೆ. ನಾನು ಗುರಿ ಈಡೇರೋವರೆಗೂ ಈ ಕಾಡನ್ನಾಗ್ಲಿ ನಿಮ್ಮನ್ನಾಗ್ಲಿ ನಾನು ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ನಾನು ಬಂದಿರೋದೇ ನಾಗಮಣಿಗೋಸ್ಕರ. ಇದೇನು ರಾಕೇಶ್, ಒಳ್ಳೆ ನಾಗಮಣಿ ನನ್ನ ಹತ್ರನೇ ಇರೋ ಥರ ಹೇಳ್ತಾ ಇದ್ದೀರಾ? ನೀನ್ಯಾಕೆ ಹೀಗೆ ಅನ್ಕೋತಾ ಇದೀಯಾ? ನೋಡು, ನಾಗಮಣಿ ಮತ್ತು ಇಚ್ಛಾಧಾರಿ ನಾಗಿಣಿ ಇದೇ ಕಾಡಲ್ಲಿದೆ ಅಂತ ನನ್ನ ರಿಸರ್ಚ್ ಹೇಳ್ತಾ ಇದೆ. ಅಷ್ಟೊಂದು ನಿಖರವಾಗಿ ಗೊತ್ತಾಗುತ್ತಾ ನಿಮ್ಮ ರಿಸರ್ಚಿಂದ? ಬೇಕಾದ್ರೆ ನೀವು ಕೂಡ ನಾಗಮಣಿನ ನೋಡ್ಬೋದು. ಈ ರಾಕೇಶ್ ಏನೇನೋ ಹೇಳಿ ಅರ್ಜುನ್ ಅವ್ರನ್ನ ದಾರಿ ತಪ್ಪಿಸ್ತಾ ಇದ್ದಾನೆ. ಇದನ್ನ ನಾನು ತಡಿಬೇಕು. ನೋಡಿ, ನೀವು ಅವ್ರಿಗೆ ಯಾವ ನಾಗಮಣಿ ತೋರಿಸೋ ಅವಶ್ಯಕತೆನೂ ಇಲ್ಲ. ಅರೆ, ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಾ? ಯಾರನ್ನು ಸುಲಭವಾಗಿ ನಂಬಾರ್ದು ಅನ್ನೋದನ್ನ ಜೀವನ ನನಗೆ ಕಲಿಸಿದೆ. ಅಲ್ಲ, ನೀವು ಈ ರೀತಿ ಹಿಂಜರಿದ್ರೆ ಈ ಪ್ರಕೃತಿಲಿರೋ ಸಂತೋಷನ ಅನುಭವಿಸೋಕ್ಕಾಗಲ್ಲ. ನೋಡಿ, ನೀವು ಬೇಕು ಅಂದ್ರೆ ನಾನು ಈಗಲೇ ನಾಗಮಣಿನ ತೋರಿಸ್ತೀನಿ. ನಿಜವಾಗ್ಲೂ? ಹೌದು. ಇಷ್ಟಕ್ಕೂ ನಾಗಮಣಿ ಎಲ್ಲಿದೆ? ಇಲ್ಲೇ ಪಕ್ಕದಲ್ಲಿರೋ ಹುದ್ದಲ್ಲಿದೆ. ಅದ್ರ ಬೆಳಕು ತುಂಬಾ ದೂರ ಕಾಣಿಸುತ್ತೆ. ನೀವು ಹೇಳ್ತಿರೋದು ನಂಬೋದಕ್ಕೆ ಆಗ್ತಾ ಇಲ್ಲ ರೀ. ನಂಬಲೇಬೇಕು. ಪ್ರಕೃತಿಯಲ್ಲಿ ಇಂಥ ನಿಗೂಢ ಸತ್ಯಗಳು ಎಷ್ಟೋ ಇವೆ, ಅದು ನನಗೂ ಗೊತ್ತಿಲ್ಲ. ರಾಕೇಶ್ ಅವರೇ, ನಡೀರಿ, ಹೋಗಿ ನಾಗಮಣಿ ಎಲ್ಲಿದೆ ಅಂತ ನೋಡೋಣ. ಬನ್ನಿ. ಅದು ಸಾಧ್ಯ ಇಲ್ಲ. ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ನಿಮ್ಮ ಜೊತೆ ಅರ್ಜುನ್ ಅವ್ರೊಬ್ಬರನ್ನ ಕಳ್ಸೋದಕ್ಕೆ ನಾನು ಒಪ್ಪೋದಿಲ್ಲ. ಅಮೃತ ಅವರೇ, ಯಾಕೆ ಇಷ್ಟು ಹಠ ಮಾಡ್ತಾ ಇದ್ದೀರಾ? ಸರಿ, ನಮ್ಮ ಜೊತೆ ನೀವು ಬನ್ನಿ. ಬೇಡ, ಅವ್ರು ನಮ್ಮ ಜೊತೆ ಬರೋದು ಬೇಡ. ಯಾಕೆ? ಅದು ಹೆಣ್ಮಕ್ಳು ನಾಗಮಣಿ ನೋಡಿದ್ರೆ ನಾಗಗಳಿಗೆ ಕೋಪ ಬಂದು ಶಾಪ ಕೊಡ್ತಾವಂತೆ. ನೀವು ಸುಳ್ಳು ಹೇಳ್ತಾ ಇದ್ದೀರಾ. ನಾಗಮಣಿನ ಹೆಣ್ಮಕ್ಳು ನೋಡಿದ್ರೆ ನಾಗಗಳು ಯಾವ ಶಾಪನೂ ಕೊಡೋದಿಲ್ಲ, ಯಾವ ಕೋಪನೂ ಬರೋದಿಲ್ಲ. ಇಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತೀರಾ? ನಾಗವಂಶದ ಬಗ್ಗೆ ನಿಮ್ಗೆ
ಹೊಡಿ. ಅಮೃತ ಅವರೇ, ಇದು ಲಕ್ಷ್ಮಣ ರೇಖೆ ಇದ್ದ ಹಾಗೆ. ನೀವೇನಾದ್ರೂ ಇದನ್ನ ದಾಟಿ ಬಂದ್ರೆ ನಮ್ಮ ಪ್ರೀತಿ ಮೇಲೆ ಆಣೆ. ಅರ್ಜುನ್ ಅವರೇ, ಬನ್ನಿ ರಾಕೇಶ್ ಅವರೇ, ಬಾರ್ಜುನ್ ಹೋಗೋಣ. ಅರ್ಜುನ್ ಅವರೇ, ಅರ್ಜುನ್ ಅವರೇ, ಹೇ ಪರಮಾತ್ಮ, ದಿನ ನಿನ್ನ ಗುಣಗಾನ ಮಾಡಿ ಭಜಿಸಿ ನಿನ್ನ ಮಹಿಮೆಯನ್ನು ಕೊಂಡಾಡಿ ನನ್ನನ್ನು ನಾನು ಪುನೀತನಾಗಿ ಮಾಡ್ಕೊಳ್ತಾ ಇದ್ದೆ. ಈಗ ಅದನ್ನು ಮಾಡೋ ಸ್ಥಿತಿನಲ್ಲಿ ನಾನಿಲ್ಲ ತಂದೆ. ನನಗೆ ನನ್ನ ಬಗ್ಗೆ ಚಿಂತೆ ಇಲ್ಲ. ಅರ್ಜುನನಿಗೇನು ತೊಂದರೆ ಆಗಬಾರ್ದು. ಅವನು ಕಾಪಾಡ್ತಂದೆ, ಅವನು ಕಾಪಾಡು. ಅರ್ಜುನ್, ನೀನೇ ಕಾಪಾಡು ತಂದೆ, ಕಾಪಾಡು.